ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗಿದ್ದೇವೆ 2 ವೀಡಿಯೋಸ್ಗಳಲ್ಲಿ. ಅಂದರೆ ನಿನ್ನೆ ನಡೆದಂತಹ ಇವತ್ತು ನಡೆದಂಥ 25/6/2024 ತಾರೀಕು ನಡೆದಂತಹ ಎಕ್ಸಾಮ್ 3 ಇಂಗ್ಲೀಷ್ ಕ್ವಶನ್ ಪೇಪರು ಈಗ ಅಪ್ಲೋಡ್ ಇಲ್ಲಿ ಮಾಡಿ ಕೊಡುತ್ತಿದ್ದೇನೆ. ರೀಸನ್ ಇಷ್ಟೇ, ಬಹಳ ಜನಕ್ಕೆ ಬರೀ ಓರಲ್ಲಾಗಿ ಹೇಳಿರುವಂಥದ್ದು ಅದು ತಿಳಿತಾ ಇರಲ್ಲ. ಅವರಿಗೆ ಚಿತ್ರಗಳನ್ನು ನೋಡ್ತಾ ಇರಬೇಕು, ಅಕ್ಷರಗಳನ್ನು ನೋಡಿದಾಗ ಮಾತ್ರ ತಿಳಿಯುತ್ತೆ. ಹಾಗಾಗಿ ಬನ್ನಿ ಸರ್. ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಕ್ಯಾನ್ ಟೀಚ್. ಫಸ್ಟ್ ಆನ್ಸರ್ ಈಸ್ ಟಾರ್ಚಸ್. ಸೆಕೆಂಡ್ ಆನ್ಸರ್, ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಮೊನಾಕೋ ಕಿಂಗ್ಡಮ್ ಅಂತ ಇದೆ, 7,000. ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಅಕಾರ್ಡಿಂಗ್ ಟು ದ ಪ್ರಾಫೆಟ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್, ಆಯಿತಾ, ದಿ ಆರ್ಚರ್ ಲವ್ಸ್ ದಿ ಬಾವ್ ದಟ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಆನ್ಸರು ಸ್ಟೇಬಲ್ ಅನ್ನೋದು ಸರಿಯಾದ ಉತ್ತರ. 4ನೆಯ ಪ್ರಶ್ನೆ, ವಂದನ ಶಿವ ಅರ್ತ್ ಯೂನಿವರ್ಸಿಟಿ ಈಸ್ ಇನ್ಸ್ಪೈರ್ಡ್ ಬೈ ಡ್ಯಾಶ್ ಅಂತ ಇದೆ. ಅದಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 5, ಫಸ್ಟ್ ಮೇನ್ ಕ್ವಶನ್, ಡೋನಾಲಾರಾ ಚಾಂಟಿಂಗ್ ವಿತ್ ಹರ್ ಗಾಡ್ ಈಸ್ ದಿ ರೈಟ್ ಆನ್ಸರ್. ತಪ್ಪಲ್ವಾ? ಎಸ್, ಪೆಟ್ರಾ ಸೇವಕಿ ಗಾರ್ಡಿನ ಜೊತೆ ಮಾತಾಡ್ತಾ ಇರುವಂಥದ್ದು. ಅಲ್ಲಿಗೆ ಸೆಕೆಂಡಿಗೆ ಸಿ ಎಲ್ಲಿದೆ ಆಪ್ಷನ್ ನೋಡಿದರೆ ನಿಮ್ಗೆ ಅಲ್ಲೇ ಸಿಕ್ತು. ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಡಾನ್ ಗಾನ್ಸಲೋ ರೀಡಿಂಗ್ ಬುಕ್. ಹೂ ವಾಸ್ ಫೆಲಿಸಿಟೇಟೆಡ್ ಅಂತ ಹೇಳಿದರೆ ಯಾರಿಗೆ ಸನ್ಮಾನವನ್ನು ಮಾಡಲಾಯಿತು, ಬೆಸ್ಟ್ ಪೋಯೆಟ್ ಅಂತ ಕರೆಯಲಾಯಿತು, ಅದು ತಮ್ಮಣ್ಣ ಅನ್ನೋದು ಸರಿಯಾದ ಉತ್ತರ. 7th ಕ್ವಶನ್, ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಜಪಾನೀಸ್ ಸ್ಟೋರ್, ಜಪಾನ್ಗಳಲ್ಲಿ ಯಾರನ್ನು ಎಂಪ್ಲಾಯಾಗಿ ತಗೊಂತಾರೆ ಅಂತ ಹೇಳಿದರೆ ಬೋವಿಂಗ್ ಗರ್ಲ್ಸ್ ಅನ್ನೋದು ಸರಿಯಾದ ಉತ್ತರ. 8ನೆಯ ಪ್ರಶ್ನೆ, ದಿ ಚೈಲ್ಡ್ಸ್ ಫುಟ್ ಈಸ್ ಕಂಡೆಮ್ಡ್ ಟು ಲಿವ್ ಇನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ದಬ್ಬಾಳಿಕೆಯಿಂದ ಅಂತ ಹೇಳಿದರೆ ಸೋಲು ಒಪ್ಪಿಕೊಂಡ ನಂತರ ಮಗು ಶೂನಲ್ಲಿ ಬದುಕಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ. ಅಂದರೆ 4 ಗೋಡೆಯ ಮಧ್ಯೆ ಶೂ ಇದೆಯಾ? ಎಸ್, ಎ ಇಸ್ ದ ರೈಟ್ ಆನ್ಸರ್. 9ನೆಯ ಪ್ರಶ್ನೆ, ದಿ ವಾಟರ್ ಪಾಠದಿಂದ ಬಂದಿದೆ. ಯಾವುದು ಸರಿ ಇದೆ ರಿಅರೇಂಜ್ ಆಗಿರುವಂಥದ್ದು ಅಂತ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಎ ಆಗುತ್ತೆ. ಯಾಕೆಂದರೆ ಮಾರ್ಕಸ್ ಇಬಿ ಒಬ್ಬ ಶಾಲೆಯ ಶಿಕ್ಷಕನಾಗಿರ್ತಾನೆ. ನಂತರದಲ್ಲಿ ಅವನು ಪೊಲಿಟಿಕ್ಸನ್ನು ಜಾಯಿನ್ ಮಾಡ್ತಾನೆ ಹಾಗೂ ಮಿನಿಸ್ಟ್ರ್ ಆಗ್ತಾನೆ. ನಂತರದಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಳ್ಳುತ್ತಾನೆ. 10ನೆಯ ಪ್ರಶ್ನೆ, ವೇರ್ ದೆರ್ ಇಸ್ ಎ ವೀಲ್ ಪಾಠದಲ್ಲಿ ಬಳಸಿದಂತಹ ವೆಹಿಕಲ್ ಬಗ್ಗೆ ಮಾತಾಡಿ ಅಂತ ಇದೆ. ಅದು ಸೈಕಲ್ ಅನ್ನೋದು ಸಿ ಸರಿಯಾದ ಉತ್ತರ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, 11ನೆಯ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆಯಲ್ವ, ಬೈ ಯೂಸಿಂಗ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಇದೆ. ಸರಿಯಾದ ಉತ್ತರ ಬಂದುಬಿಟ್ಟು ವಾಸ್ ಡಿಸ್ಮಿಸ್ಡ್ ಅನ್ನೋದು ಸರಿಯಾದ ಉತ್ತರ, ಹಾಗೂ ವಾಸ್ ಆಸ್ಕ್ಡ್ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋದಾದರೆ ನಾವು ಇಲ್ಲಿ ಮೊದಲನೆಯ ಉತ್ತರ ಬಂದುಬಿಟ್ಟು ಎಲ್ಲರಿಗೂ ಗೊತ್ತಿರುವ ಹಾಗೆ ಬಟ್ ಅನ್ನೋದು ಆಗುತ್ತೆ. ಇಟ್ ರೋಸ್ ಟು ಸಚ್ ಎ ಪಿಚ್ ದ್ಯಾಟ್ ಈಸ್ ದ ರೈಟ್ ಆನ್ಸರ್. ದಟ್ 2ನೇದು. ಕೊನೆಯದಾಗಿ ಉಳಿದಿದ್ದು ಫೈನಲಿ ಅನ್ನೋದು ಸರಿಯಾದ ಉತ್ತರ. ಮ್ಯಾಚ್ ದ ಫಾಲೋಯಿಂಗನ್ನು ನಾವು ನೋಡೋದಾದರೆ ಮ್ಯಾಚ್ ಎ ವಿತ್ ಕಾಲಮ್ ಬಿ ಅಂತ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಅದರಲ್ಲಿ ಫಸ್ಟ್ ಲುಕ್ ಔಟ್ ಅಂತ ಹೇಳಿದರೆ ಏನಾದರೂ ಹುಡುಕುವಂಥದ್ದು, ಸರ್ಚ್ ಫಾರ್ ಸಮ್ವನ್ ಇಸ್ ದ ರೈಟ್ ಆನ್ಸರ್. ರೇ ಆಫ್ ಹೋಪ್ ಅಂತ ಹೇಳಿದರೆ ಇಲ್ಲಿ ಪಾಸಿಟಿವ್ ಅನ್ನೋದು ಸರಿಯಾದ ಉತ್ತರ. ಡಿ. ಜಪಾನೀಸ್, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಇ ಆಗುತ್ತೆ, ರೆಸ್ಪೆಕ್ಟ್ ಪ್ರೈವೇಸಿ. ದಿ ಚೈಲ್ಡ್ಸ್ ಫೂಟ್ ಅಂತ ಇದೆ ಅಲ್ವಾ, ಅದು ಬ್ಲೈಂಡ್ ಮ್ಯಾನ್ ಅನ್ನೋದು ಸರಿಯಾದ ಉತ್ತರ. ಮುತ್ತು ಭಾಸ್ಕರನ್ ವೇರ್ ದೇರ್ ಇಸ್ ಎ ವೀಲಲ್ಲಿ ಅರಿವೋಲಿ ಆ್ಯಕ್ಟಿವಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಪಾರ್ಟ್ ಬಿ ಅನ್ನು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಎ ಈಗಾಗಲೇ ಮುಗಿದು ಹೋಯಿತು. 20 ಅಂಕದ ನಾವು ಸಂಪೂರ್ಣವಾಗಿ ಕೀ ಆನ್ಸರನ್ನು ನೋಡಿದ್ವಿ. ಸೆಕೆಂಡ್ ಮೇನ್ ಕ್ವಶನ್, ಆನ್ಸರ್ ದಿ ಫಾಲೋಯಿಂಗ್ ಎನಿ 6 ಅಂತ ಇದೆ. 4 ಅಂಕದ ಪ್ರಶ್ನೆಗಳು. ತಾವುಗಳು ಯಾವುದಾದ್ರೂ 6ಕ್ಕೆ ಉತ್ತರವನ್ನು ಬರೆಯಬೇಕು. ಅಟ್ಲೀಸ್ಟ್ ಅಂತ ಹೇಳಿದರೆ 2 ಪ್ರಶ್ನೆಗಳು ಕಂಪಲ್ಸರಿಯಾಗಿ ತಾವುಗಳು ಪದ್ಯ ಭಾಗದಿಂದ ಬರೆಯಬೇಕು. ಪದ್ಯ ಭಾಗದಲ್ಲಿ ತಾವುಗಳು 2ಕ್ಕಿಂತ ಜಾಸ್ತಿನೂ ಬರಿಬೋದು, ಆದರೆ 2ಕ್ಕಿಂತ ಕಡಿಮೆ ಬರೆಯುವ ಹಾಗೆ ಇಲ್ಲ. ಬನ್ನಿ, ಮೊದಲನೆಯ ಪ್ರಶ್ನೆ, ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸಸ್ ಹರ್ ಫೀಲಿಂಗ್ಸ್ ಫಾರ್ ರೋಮಿಯೋ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇದರ ನಾನು ನಿಮಗೆ ಸಂಪೂರ್ಣವಾಗಿ ವಿತ್ ಆನ್ಸರು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಹೌ ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಶುಡ್ ಪೇರೆಂಟ್ಸ್ ಲುಕ್ ಅಪಾನ್ ದ ಚಿಲ್ಡ್ರನ್. ಯಾವ ರೀತಿಯಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪೋಷಣೆ ಮಾಡಬೇಕು, ಹೌದಲ್ವಾ, ಗ್ರೋತ್ ಆಗಬೇಕು ಅಂತ ಆ ಪದ್ಯದಲ್ಲಿ ಹೇಳಲಾಗಿದೆ. 16ನೆಯ ಪ್ರಶ್ನೆಗೆ ಉತ್ತರ, ವೆನ್ ಯು ಆರ್ ಓಲ್ಡ್. ನಾನು ಭಾಳ ಸಲ ಹೇಳಿದೆ ನಿಮಗೆ, ತಾವುಗಳು ಒಪ್ಪಲಿಲ್ಲ, ಅಂದರೆ ನಂಬಿಕೆ ಬರಲಿಲ್ಲ, ಇದೂ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಇಲ್ಲಿ ಬಂದಿದೆ. ಹೆವನ್ ಅನ್ನೋದು ಸರಿಯಾದ ಏನಂತೀರ ತಾವುಗಳು, ನಮ್ಮ ಕುವೆಂಪುರವರು ಬರೆದಿರುವಂತಹ ಸ್ವರ್ಗವೇ ಭೂಮಿಯೊಳಲಿರದಿರ ನೀನು ಬೇರೆಲ್ಲಿರುವೆ ಅನ್ನೋದು ಆ ಕವಿತೆಯ ಹೆಸರು.
ಒಮ್ಮೆ ಅದನ್ನು ಸಾಂಗನ್ನು ಪ್ಲೇ ಮಾಡಿ ಗೂಗಲಲ್ಲಿ ಸ್ವಲ್ಪ ಕೇಳಿ ಖುಷಿಯಾಗತ್ತೆ, ಆನಂದ ಆಗುತ್ತೆ. ಹೆವನ್ ಕ್ಯಾನ್ ಬಿ ಕ್ರಿಯೇಟೆಡ್ ಆನ್ ಅರ್ತ್ ಬೈ ಹ್ಯೂಮನ್ ಎಂಡಿವಿಯರ್ ಅಂತ ಹೇಳಿದರೆ, ಅವರು ಬಯಸಿದಾಗ ಅವರ ಒಂದು ನಡವಳಿಕೆಯಿಂದ ಸ್ವರ್ಗವನ್ನು ಭೂಮಿಯ ಮೇಲೆ ಸೃಷ್ಟಿ ಮಾಡಬಹುದು. ಹೇಗೆ ಅಂದರೆ, ನಾನು ನೀವು ಎಲ್ಲರೂ ಪ್ರಪಂಚದಲ್ಲಿ ಇರುವವರು ಒಳ್ಳೆಯ ವ್ಯಕ್ತಿಗಳಾದರೆ ಈ ಭೂಮಿಯೇ ಸ್ವರ್ಗವಾಗುತ್ತೆ. ಯಾವ ರೀತಿಯಾಗಿ ಅದನ್ನು ಈ ಪದ್ಯದಲ್ಲಿ ಚಿತ್ರೀಕರಿಸಲಾಗಿದೆ ಅದರ ಬಗ್ಗೆ ಬರೀರಿ ಅಂತ ಕೇಳಲಾಗಿದೆ. ವೈ ಡಿಡ್ ದಿ ಅಥಾರಿಟೀಸ್ ಫಾಲ್ ಟು ಕ್ಯಾರಿ ಔಟ್ ದಿ ಡೆತ್ ಸೆಂಟೆನ್ಸ್ ಅಂತ ಇದೆ. ಹಿಂಗಂದ್ರೂ ಒಂದೇ. ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಫೇಲ್ಡ್ ಇನ್ ಹಿಸ್ ಫಸ್ಟ್ ಜಡ್ಜ್ಮೆಂಟ್, ವೈ ಹಿ ಡಿಡ್ ನಾಟ್ ಇಂಪ್ಲಿಮೆಂಟ್ ಹಿಸ್ ಫಸ್ಟ್ ಜಡ್ಜ್ಮೆಂಟ್ ಅಂತ ಕೇಳಿದರು. ಎಲ್ಲ ಪ್ರಶ್ನೆಗಳು ಒಂದೇ, ಅದೇ ಉತ್ತರ ಬರೆಯಬೇಕು. ವಂದನ ಶಿವ ಪಾಠದಲ್ಲಿ ನವೋದನ್ಯ ಫಾರ್ಮ್ ಬಗ್ಗೆ ಬರೀರಿ ಅಂತ ಕೇಳಿದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದ ಹಾಗೆ ಸೇಮ್ ಆ್ಯಸ್ ಇಟ್ ಈಸ್ ಬರೀಬೇಕಾಗತ್ತೆ. 20ನೆಯ ಪ್ರಶ್ನೆ, ಹೌ ಡಿಡ್ ಬಸವಯ್ಯ ರಿಯಾಕ್ಟ್ ಟು ತಮ್ಮಣ್ಣಾಸ್ ಪಾಪ್ಯುಲಾರಿಟಿ ಅಂತ ಇದೆ. ಇದಕ್ಕೆ ಹೀಗಂದ್ರೂ ಒಂದೇ. ಹೌ ಡಿಡ್ ಬಸವಯ್ಯ ಫಿಲ್ಡ್ ಹಿಸ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂದರೂ ಸೇಮ್ ಆನ್ಸರ್ ಸರ್. ಇದು ನಿಮ್ಮ ಗೈಡಲ್ಲೂ ಇದೆ, ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೆ. ಕ್ವಶನ್ ನಂಬರ್ 21, ಜಾರ್ಜ್ ಬೋರ್ಕ್ಸ್ ಅವರ ನಂಬಿಕೆ ಏನು ಅಂದರೆ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇದರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ, ಬರೆಯಬೇಕು. 22ನೆಯ ಪ್ರಶ್ನೆ, ಯಾವ ರೀತಿಯಾಗಿ ವಿಲೇಜರ್ಸ್ ಹಳ್ಳಿಯ ಜನರಲ್ಲಿ ಆ್ಯಟಿಟ್ಯೂಡ್ ಬದಲಾವಣೆ ಆಯಿತು ಬಿಫೋರ್ ಕಮಿಂಗ್ ಎಲೆಕ್ಷನ್ ಇನ್ ದಿ ವೋಟರ್ ಚಾಪ್ಟರ್ ಅಂತ ಕೇಳಲಾಗಿದೆ. ಅಂದರೆ ಆಲ್ರೆಡಿ ಎಲೆಕ್ಷನ್ ಮುಗಿದು ಹೋಗಿರುತ್ತೆ, ಇನ್ನೊಂದು ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಜನರ ಮನಸ್ಥಿತಿ ಚೇಂಜ್ ಆಗಿರುತ್ತೆ. ಅದರ ಬಗ್ಗೆ ಬರೀರಿ, ಯಾಕಾಯಿತು, ಹೇಗಾಯಿತು ಹಾಗೂ ಅದರ ಪರಿಣಾಮ ಏನಾಯಿತು ಅಂತ. ಹೌ ಡಸ್ ಶೀಲಾರಾಣಿ ಚುಕುಂತ್ ಪ್ರಮೋಟ್ ದಿ ಎಂಪವರ್ಮೆಂಟ್ ಆಫ್ ವಿಮನ್ ಇನ್ ವೇರ್ ದೆರ್ ಇಸ್ ಎ ವೀಲ್ ಅಂತ ಕೇಳಲಾಗಿದೆ. ಇದನ್ನು ನಾನು ನಿಮಗೆ ಅವತ್ತಿನಿಂದನೂ ಹೇಳಿದೆ. ಪ್ರಶ್ನೆ ಕೇಳಿದರೆ ಶೀಲಾರಾಣಿ ಚುಕುಂತ್ ಮೇಲೆ ಕೇಳಬೇಕು. ಇವರೊಬ್ಬರು ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ತಾರೆ, ಹೌದಲ್ವಾ? ಇವರು ಸೈಕಲ್ಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಲೋನ್ ಸ್ಯಾಂಕ್ಷನ್ ಮಾಡಿಸಿ ಕೊಡಿಸ್ತಾರೆ. ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದನ್ನು ನೋಡಿಕೊಳ್ಳಿ. 6 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಹೇಳಿದೆ ನಾನು ಬ್ಲೂ ಪ್ರಿಂಟ್ ಪ್ರಕಾರನೇ ಬರೋದು ಅಂತ. ಕಂಪಲ್ಸರಿಯಾಗಿ ಸನ್ನಿ ಮಾರ್ನಿಂಗ್ ಪಾಠದಿಂದ ಒಂದು 6 ಅಂಕದ ಪ್ರಶ್ನೆ ಇರುತ್ತೆ. ಜೊತೆಗೆ ಅದಕ್ಕೆ ಆಪ್ಷನ್ ಆಗಿ ನಿಮಗೆ ವಾಟರ್ ಒಂದು ಇರುತ್ತೆ. ಯಾವುದಾದ್ರೂ ಒಂದನ್ನು ತಾವುಗಳು ಅಲ್ಲಿ ಬರೆಯಬಹುದಾಗಿದೆ. ವಾಟರ್ ಸಮ್ಮರಿ ಬರೆದ್ರೂ ಮುಗಿಯಿತು. ಯಾವ ರೀತಿಯಾಗಿ ಡಿಸ್ಕ್ರಿಮಿನೇಷನ್ ಮಾಡಲಾಯಿತು, ನೀರಿಗಾಗಿ ಯಾವ ರೀತಿಯಾಗಿ ಜಗಳಗಳಾದವು, ಇದರ ಬಗ್ಗೆ ಎಲ್ಲ ಬರಿಬೇಕಾಗತ್ತೆ. ಪಾರ್ಟ್ ಸಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದರ ಆನ್ಸರ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ, ಆದರೆ ಕಣ್ಣಾರೆ ನೋಡಿದಾಗ ನಿಮಗೆ ಬಹಳ ಖುಷಿಯಾಗುತ್ತೆ. ಬನ್ನಿ, ಪಾರ್ಟ್ ಸಿಯಲ್ಲಿ ಮೊದಲನೆಯ ಭಾಗವನ್ನು ನೋಡೋದಾದರೆ ಟೋಟಲ್ 10 ಕ್ವಶನ್ಸ್ ಆರ್ ದೇರ್ ಫಾರ್ ದಿಸ್ ಪ್ಯಾಸೇಜ್. 10 ಕ್ವಶನ್ಸ್ ಆರ್ ಗಿವನ್ ಫಾರ್ ದಿಸ್ ಪ್ಯಾಸೇಜ್. ಹೂ ಈಸ್ ಕನ್ಸಿಡರ್ಡ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ನಾನು ನಿಮ್ಗೆ ಹೇಳಿದ ಹಾಗೆ ಮುಲ್ಕ್ ರಾಜ್ ಅನ್ನೋದು ಸರಿಯಾದ ಉತ್ತರ. ವೇರ್ ವಾಸ್ ಮುಲ್ಕ್ ರಾಜ್ ಆನಂದ್ ಬಾರ್ನ್ ಅಂತ ಇದೆ. ಪೇಶಾವರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಯಾಕಾಗತ್ತೆ, ಏನಾಗುತ್ತೆ ಅಂತ ನೀವು ಪ್ಯಾಸೇಜನ್ನು ಓದಿದಾಗ ನಿಮಗೆ ಪ್ರತಿಯೊಂದು ಗೊತ್ತಾಗತ್ತೆ. ಇಲ್ಲಿ ನಾನು ಹೆಚ್ಚಿನ ಸಮಯವನ್ನು ನಿಮ್ಮದು ಕಿಲ್ ಮಾಡಲ್ಲ, ಯಾಕಂದರೆ ತಾವೇ ಪ್ಯಾಸೇಜನ್ನು ಓದ್ಬಿಟ್ಟು ಆನ್ಸರನ್ನು ಪಿಕ್ಕನ್ನು ಮಾಡಬಹುದಾಗಿದೆ. ಹಾಗಾಗಿ ಡೈರೆಕ್ಟಾಗಿ ನಾನು ಎಲ್ಲಿಗೆ ಹೋಗ್ತೀನಿ ಈಗ ಅಂತ ಹೇಳಿದರೆ, ಏನ್ರಿ ಇದು ಆ್ಯಡ್ ಪ್ರಿಫಿಕ್ಸ್ ಅಂತ ಇದೆ. ಜೆ ಆನ್ಸರಿಗೆ ಆನರ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿಸ್ಆನರ್ ಅನ್ನೋದು ಸರಿಯಾದ ಉತ್ತರ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ವಾಟ್ ಡು ದಿ ಅಂಡರ್ಲೈನ್ ವರ್ಡ್ ಇನ್ ದಿ ಫಾಲೋಯಿಂಗ್ ಏನಿದು ಪ್ಯಾರಾಗ್ರಾಫ್ ರೆಫರ್ ಟು ಅಂತ ಇದೆ. ಬಹಳ ಈಸಿಯಾಗಿ ಇರುವಂಥದ್ದು. ಹೂ ಅಂದರೆ ಮುಲ್ಕ್ ರಾಜ್ ಆನಂದ್ ಅನ್ನೋದು ಸರಿಯಾದ ಉತ್ತರ. ನಂತರದಲ್ಲಿ ಹಿಸ್ ಅಂದರೆ ಹಿಸ್ ಕನ್ಸರ್ನ್ ಫಾರ್ ದಿ ಲೋವರ್. ಹಿಸ್ ಅಂದರೆ ಯಾರು ಅಂತ ಕೇಳಿದರೆ ಮತ್ತೆ ಅದೇ ಉತ್ತರ ಮುಲ್ಕ್ ರಾಜ್ ಆನಂದ್ ಅನ್ನೋದು. ಒಂದನೇದಕ್ಕೂ ಅದೇ ಉತ್ತರ, ಎರಡನೇದಕ್ಕೂ ಅದೇ ಉತ್ತರ ಆಗುತ್ತೆ. ಮೂರನೇದಕ್ಕೆ ದೇರ್ ಅಂತ ಕೇಳಲಾಗಿದೆ. ಹಾಗಿದ್ರೆ ಎಲ್ಲೋ ಕ್ಲಾಸ್ ಪೀಪಲ್, ಆಯಿತಾ. ನಂತರದಲ್ಲಿ ವಿಚ್ ಅಂತ ಒಂದು ಕೇಳಲಾಗಿದೆ. ವಿಚ್ ಅಂದರೆ ಅದು ಅಂತ. ಅದು ಅಂದರೆ ಇಲ್ಲಿ ನಾವೆಲ್ ಅಂತ, ಅದರ ಹೆಸರು ಅನ್ಟಚಬಲ್ ಅಂತ, ಅವರ ನಾವೆಲಿನ ಹೆಸರು. ಬನ್ನಿ, ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಭಾಳ ಈಸಿಯಾಗಿ ಕೊಟ್ಟಿದ್ದರು. ಬ್ರಾಕೆಟಲ್ಲಿ ಏನಂತ ಇದೆ, ಈಗ ಪಂಕಜು ಹಾಗೂ ಸ್ಟ್ರೇಂಜರ್ ಅವರು ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಆಫರ್ಸ್ ಹೆಲ್ಪ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನಿಮಗೆಲ್ಲರಿಗೂ ಕೂಡ ಹೌ ಕ್ಯಾನ್ ಐ ಹೆಲ್ಪ್ ಯು, ಇದು ಬಿಟ್ಟರೆ ಮತ್ತೇನು ಬರೆಯೋಕ್ಕೆ ಚಾನ್ಸೇ ಇಲ್ಲ. ಹೌ ಮೇ ಐ ಹೆಲ್ಪ್ ಯು ಅಂತಲೂ ಕೆಲವೊಬ್ಬರು ಬರೀತಾರೆ. ನೋ ಪ್ರಾಬ್ಲಮ್, ಎರಡೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ನಂತರದಲ್ಲಿ ಸೀಕ್ಸ್ ಹೆಲ್ಪ್ ಅಂತ ಇದೆ ಬ್ರಾಕೆಟಲ್ಲಿ. ಹಾಗಿದ್ರೆ ಇಲ್ಲಿ ಪ್ರಶ್ನೆ ಆಗಬೇಕು, ಹೌದಲ್ವಾ,
ಹೌ ಟು ರೀಚ್ ಕಬ್ಬನ್ ಪಾರ್ಕ್ ಅಂತ ಬರೆದ್ರೆ ಮುಗೀತು. ಕೊನೆಯದಾಗಿ ಪಂಕಜ್ ಅವರು ಭಾಳ ಸಂತೋಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾರೆ. ಆ ಧನ್ಯವಾದಗಳಿಗೆ ನಾವು ಇಂಗ್ಲೀಷಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತೀವಿ, ಕೃತಜ್ಞತೆಗಳಿಗೆ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ನು ಇಷ್ಟು ಈಸಿಯಾಗಿ ಯಾವತ್ತೂ ಕೂಡ ಕೇಳಿರಲಿಲ್ಲ ಪ್ರೀತಿಯ ಮಕ್ಕಳೇ. ಭಾಳ ಈಸಿಯಾಗಿದೆ. ಮೊದಲನೆಯ ಲೈನಲ್ಲಿ ಈಸ್ ಅನ್ನೋದು ಚೇಂಜ್ ಆಗಿ ವಾಸ್ ಆಗುತ್ತೆ, ಮೈನ್ ಅನ್ನೋದು ಚೇಂಜ್ ಆಗಿ ಹಿಸ್ ಅಂತ ಆಗುತ್ತೆ. ಸೆಕೆಂಡ್ ಲೈನಲ್ಲಿ ಆರ್ ಅನ್ನೋದು ಚೇಂಜ್ ಆಗಿಬಿಟ್ಟು ವರ್ ಆಗುತ್ತೆ. ಥರ್ಡ್ ಲೈನಲ್ಲಿ ಟು ರೂಟ್ ದೆಮ್ ಔಟ್ ಅಷ್ಟೇ ಆಗುತ್ತೆ. ಹ್ಯಾವ್ ದೆ ಗಾನ್ ಅಂತ ಇದೆ, ವೆದರ್ ದೆ ಹ್ಯಾಡ್ ಗಾನ್ ಅಂತ ಬರೆದ್ರೆ ಇಲ್ಲಿ ಸರಿಯಾದ ಉತ್ತರ. ಅದನ್ನು ತಾವುಗಳು ಪ್ಯಾಸೇಜಲ್ಲಿ ಬರಿಬೇಕಾಗತ್ತೆ. ಹೇಳ್ತಾ ಹೋಗ್ತೇನೆ, ಆನ್ಸರು ಕೇಳಿ. ಡಾನ್ ಗಾಂಜಲೋ ಸೆಟ್ ಟು ಕ್ವನಿತೋ ದ್ಯಾಟ್ ಬೆಂಚ್ ಓವರ್ ದೇರ್ ವಾಸ್ ಹಿಸ್. ಕ್ವನಿತೋ ರಿಪ್ಲೈಡ್ ಟು ಡಾನ್ ಗಾಂಜಲೋ ದ್ಯಾಟ್ ದೇರ್ ಆರ್ ಅಂತ ಬರೆದ್ರೆ 0 ಮಾರ್ಕ್ಸು, ಪಾಸ್ಟ್ ಟೆನ್ಸಲ್ಲಿ ಬರೀರಿ. ವರ್ 3 ಪ್ರೀಸ್ಟ್ ಸಿಟ್ಟಿಂಗ್ ದೇರ್. ಹೌದಲ್ವಾ? ಡಾನ್ ಗಾಂಜಲೋ ರಿಪ್ಲೈಡ್ ಅಥವಾ ಆರ್ಡರ್ಡ್ ಕ್ವನಿತೋ ಟು ರೂಟ್ ದೆಮ್ ಔಟ್ ಟು ರೂಟ್ ದೆಮ್ ಔಟ್ ವೆದರ್ ದೆ ಹ್ಯಾಡ್ ಗಾನ್ ಆ್ಯಂಡ್ ಆಸ್ಕ್ಡ್ ಅಥವಾ ಆ್ಯಂಡ್ ಆ್ಯಡೆಡ್ ವೆದರ್ ದೆ ಹ್ಯಾಡ್ ಗಾನ್ ಅಂತ ಬರಿಬೇಕಾಗತ್ತೆ. ಇಷ್ಟಕ್ಕೆ 4 ಅಂಕಗಳನ್ನು ನೀಡಿದ್ದಾರೆ. ಇದರಷ್ಟು ಈಸಿ ಯಾವುದೂ ಇರಲಿಲ್ಲ ಸರ್. ಬನ್ನಿ, ಕೊರೋನಾ ವೈರಸ್ ಡಿಸೀಸ್ 2019 ಆಲ್ಸೋ ನೋನ್ ಆ್ಯಸ್, ಒಂದನೆಯ ಉತ್ತರ ಕೋವಿಡ್ ಅಂತ ಆಗತ್ತೆ. ಕಾಸ್ಡ್ ಬೈ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲೇ ಇದೆ, SARS ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ನಂತರದಲ್ಲಿ ಫಸ್ಟ್ ಕೇಸ್ ಐಡೆಂಟಿಫೈಡ್ ಇನ್ ಅಂತ ಇದೆ. ಮೊದಲನೇ ಕೇಸು ವುಹಾನ್ ಅಲ್ಲಿ ಆಗತ್ತೆ, ಎರಡನೇ ಕೇಸು ಚೈನಾದಲ್ಲಿ ಆಗತ್ತೆ. ಅರ್ಥ ಆಯ್ತಾ? ನಂತರದಲ್ಲಿ ಅದರಿಂದ ಸಿಂಪ್ಟಮ್ಸ್ ಏನೇನು ಆಗತ್ತೆ ಅಂತ ಕೇಳಿದ್ದಾರೆ. ಹೆಡ್ಏಕ್ ಅಂತ ಒಂದು ಕೊಟ್ಟಿದ್ದಾರೆ, ಅದರ ಹಿಂದೆ ಮುಂದೆ ಇರುವಂಥದ್ದು ಬರೆದ್ರೆ ಮುಗಿಯಿತು. ನಿಮ್ಮ ಉತ್ತರಗಳು ಬಂದು ಒಂದಕ್ಕೆ ಫೀವರ್ ಅಂತ ಬರೀರಿ, ನಂತರದಲ್ಲಿ ಕಾಫ್ ಅಂತ ಬರೀಬೇಕು. ಹೆಡ್ಏಕ್ ಅವರೇ ಕೊಟ್ಟಿದ್ದಾರೆ, ಮುಂದಿಂದು ಫ್ಯಾಟಿಗ್ ಅಂತ ಬರೀಬೇಕು, ಫ್ಯಾಟಿಗ್ ಅಂತ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯದಾಗಿ ನೋಡೋದಾದರೆ ನಾವು ಪ್ರಿವೆಂಟಿಂಗ್ ಮೆಜರ್ಸಲ್ಲಿ ಏನೇನು ಮಾಡಿದರು ಅಂತ ಕೇಳಿದರೆ ರೈಟ್ ಆನ್ಸರು ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು, ಕ್ವಾರಂಟೈನಿಂಗ್ ಅಂತ, ಹಾಗೂ ವೇರಿಂಗ್ ಮಾಸ್ಕ್ಸು, ಹ್ಯಾಂಡ್ ವಾಷಿಂಗ್ ಅಂತ ಬರಿಬೇಕಾಗತ್ತೆ. 1, 2 ಅವರೇ ಕೊಟ್ಟಿದ್ದಾರೆ, 2 ನಾವು ಬರಿತೀವಿ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್. ನಿಮ್ಮ ಎಕ್ಸಾಮ್ 1 ಕ್ವಶನ್ ಪೇಪರ್ ನೋಡಿದರೆ ಭಾಳ ಸಂತೋಷ ಆಗುತ್ತೆ ನಿಮಗೆ. ಅಲ್ಲೂ ಕೂಡ ಟೈಮ್ಸ್ ಆಫ್ ಇಂಡಿಯಾ ಅಂತಲೇ ಇದೆ, ಅಲ್ಲಿ ಬರೀ ಮ್ಯಾನೇಜರ್ ಅಂತ ಇತ್ತು, ಇಲ್ಲಿ ಸೇಲ್ಸ್ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಇದರಷ್ಟು ಈಸಿ ಇರುವಂಥ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ 2 ಕಂಪೇರ್ ಮಾಡಿದರೆ ಎಕ್ಸಾಮ್ 2 ಡಿಫಿಕಲ್ಟ್ ಇತ್ತು. ಎಕ್ಸಾಮ್ 3 ಅಂತೂ ಭಾಳ ಟಾಪ್ ಇದೆ ಸರ್. ಇದರ ಕೀ ಆನ್ಸರ್ ಕೂಡ ನಾನೆಲ್ಲ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಇದ್ದರೆ ಮುಂದಿನ ದಿನಗಳಲ್ಲಿಯೂ ನಿಮಗೆ ಸಿಗಲಾರದು, ನಿಮಗೆ ಒದಗದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಒದಗಿಸಿಕೊಡುತ್ತೇವೆ. ಎಲ್ಲೂ ಸಿಗಲ್ಲ ಸರ್. ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ದಯವಿಟ್ಟು ನನಗೆ ಎಕ್ಸಾಮ್ 2 ಪ್ರಶ್ನೆ ಪತ್ರಿಕೆಗಳು ಯಾರ ಹತ್ರನಾದರೂ ಇದ್ದರೆ ದಯವಿಟ್ಟು ಆರ್ಟ್ಸ್ ಡಿಪಾರ್ಟ್ಮೆಂಟಿನ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡ. ನಮ್ಮ ಮೇಲ್ ಐ ಡಿ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೇವೆ. ಹಾಗೂ ಇದರ ಒಂದು PDF ಕಾಪಿ ಬೇಕು ಅಂದರೆ ಉಚಿತವಾಗಿ ತಾವುಗಳು ಖುಷಿಯಾಗಿ ಡೌನ್ಲೋಡನ್ನು ಮಾಡಿಕೊಳ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಇದ್ದರೆ ಹೇಳಿದ್ನಲ್ವ, ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರು ಸೆಕೆಂಡ್ ಇಯರ್ ಮುಗಿಸಿದ್ರು ದಯವಿಟ್ಟು ನಿಮ್ಮ ಜೂನಿಯರ್ಸ್ಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ರೆಫರ್ ಮಾಡಿ. ಜೊತೆಗೆ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.